ವೀಕ್ಷಕ ಬಂದವರಿಗೆಲ್ಲ ನಮಸ್ಕಾರ. ನಾನೀಗ ಕೆಸುವಿನ ಸೊಪ್ಪಿನ ಪತ್ರೊಡೆ ಮಾಡ್ತಾ ಇದ್ದೀನಿ. ಕೆಸುವಿನ ಸೊಪ್ಪಿನ ಪತ್ರೊಡೆ ಮಾಡಲು 4 ಕಪ್ ಅಕ್ಕಿಯನ್ನು 3 ಸಲ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿ: ನೆನೆಸಿದ ಅಕ್ಕಿ, 8 ಒಣಮೆಣಸಿನಕಾಯಿ, 2 ಚಮಚ ಧನಿಯಾ, 2 ಚಮಚ ಜೀರಿಗೆ, ಅರ್ಧ ಲಿಂಬೆಹಣ್ಣು ಗಾತ್ರದ ಹುಣಸೆಹುಳಿ, 1 ಕಪ್ಪು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇಂಗು. ಈ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಣಸೆ ಹಣ್ಣನ್ನು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ತಗೊಂಡಿದ್ದೀನಿ. ಇದು ಕೆಸುವಿನ ಸೊಪ್ಪು ಸ್ವಲ್ಪ ತುರ್ಕೆ ಬರುವುದರಿಂದ ನಾವು ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಹುಳಿ ಜಾಸ್ತಿ ತಗೊಂಡಿದ್ದೀನಿ. ಈ ರುಬ್ಬಿದ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು. ಈಗ ಕೆಸುವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಳ್ತಾ ಇದ್ದೀನಿ. ಈ ರುಬ್ಬಿದ ಮಸಾಲೆಗೆ ಹೆಚ್ಚಿರುವ ಕೆಸುವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಮಿಶ್ರಣವನ್ನು ಬಾಳೆ ಎಲೆಯಲ್ಲಿ ಈ ರೀತಿ ಮಡಚಿ ಇಡ್ಲಿ ಪಾತ್ರೆಯಲ್ಲಿ 15 ನಿಮಿಷ ಬೇಯಿಸಬೇಕು. ಈಗ 15 ನಿಮಿಷ ಆಗಿದೆ. ಇದನ್ನು ತೆಗಿತಾ ಇದ್ದೇನೆ. ಇದು ಬೆಂದಿದೆ. ಇದು ಆರಿದ ಮೇಲೆ ಈ ಥರ ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಈ ಹೆಚ್ಚಿರುವ ಪತ್ರೊಡೆಯನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಯಾದ ಪತ್ರೊಡೆ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.